ಹಲೋ ಹಲೋ ಜನನಿ. ಹಲೋ, ಯಾರು? ಹಲೋ ಜನನಿ, ನಾನು ರಿಯಾ. ಹಲೋ, ರಿಯಾನಾ? ಕೇಳಿಸ್ತಿದ್ಯಾ? ಹಲೋ ಹಲೋ, ಇಲ್ಲಿ ಸಿಗ್ನಲ್ ಇಲ್ಲ ಅನ್ಸುತ್ತೆ. ಒಂದು ನಿಮಿಷ ರಿಯಾ. ಹಾ, ಓಕೆ ಓಕೆ. ಹಲೋ ರಿಯಾ, ಈಗ ಕೇಳಿಸ್ತಿದ್ಯಾ? ಹಾ, ನನಗೂ ಕೇಳಿಸ್ತಿದೆ. ಇದು ನಿನ್ನ US ನಂಬರಾ? ಹಾ ಹೌದು, ಈಗ US ಅಲ್ಲೇ ಇದ್ದೀನಿ. ಹೈಯರ್ ಸ್ಟಡಿಗೋಸ್ಕರ ಇಲ್ಲಿಗೆ ಬಂದೆ. ಹಾಗೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಿದ್ದೀನಿ. ಐ ಆಮ್ ಸೋ ಪ್ರೌಡ್ ಆಫ್ ಯು ರಿಯಾ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ನಮ್ ಗ್ಯಾಂಗ್ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು. ಯೋಗಿ ಹತ್ರ ಮಾತಾಡ್ದಾಗ ಗೊತ್ತಾಯ್ತು ಇವತ್ ನಿನ್ ಮದ್ವೆ ಅಂತ. ಅದನ್ನ ಕೇಳಿ ನನಗ್ ತುಂಬಾ ಶಾಕ್ ಆಯ್ತು. ಲೈಫ್ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ನಾನ್ ಡಮ್ಮಿಯಾಗಿ ಓದ್ತಿದ್ದೆ, PG ಮುಗಿಸ್ಕೊಂಡೆ, ಈಗ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ದೀನಿ. ಆದ್ರೆ ಕಾಲೇಜ್ ಟಾಪರ್ ಜನನಿಗೆ ಈಗ ಮದ್ವೆ. ಅದ್ ಸರಿ, ಶರತ್ ಹೇಳ್ದಾಗೆ ನೀನು ದೊಡ್ಡ ಇಂಡಸ್ಟ್ರಿಯಲ್ ಫ್ಯಾಮಿಲಿಗೆ ಮದ್ವೆ ಆಗಿ ಹೋಗ್ತಿದ್ಯಂತೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ರಿಯಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಬಾಯ್, ಸಿ ಯು. ಮದ್ವೆ ಆಗಕ್ಕೆ ಒಪ್ಕೊಂಡು ತಪ್ಪು ಮಾಡಿದೆ ಅಂತ ಅನಿಸ್ತಿದ್ಯಾ ಜಾನ್? ಇಲ್ಲಿ ಎಲ್ಲಾನು ಡಿಸೈಡ್ ಮಾಡೋರು ಗಂಡಸ್ರೆ. ನೀನು ಹುಡ್ದಾಗಿಂದ ಏನು ಓದಬೇಕು, ಏನು ಮಾಡಬೇಕು ಅಂತ ನಿಮ್ಮ ಅಪ್ಪ ಡಿಸೈಡ್ ಮಾಡೋದು. ಇನ್ನು ಮದುವೆ ಆದಮೇಲೆ ಆ ಗುಣ ಅವರು ಡಿಸೈಡ್ ಮಾಡ್ತಾರೆ. ನಾನು ಕೂಡ ಗುಣ ಅವರು, ಶಕ್ತಿ ಅವರು ತುಂಬ ಒಳ್ಳೆಯವರು ಅಂತ ನಿಂಗೆ ರೆಕಮೆಂಡ್ ಮಾಡಿದೆ. ಆದರೆ ಇವತ್ತು ಅವ್ರ ಕಡೆಯವರು, ಅವ್ರ ಜೊತೇಲಿದ್ದವರೆಲ್ಲ ಬಿಹೇವ್ ಮಾಡಿದ್ದು ನೋಡಿದ್ರೆ ಇಲ್ಲೇನೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿದೆ. ನನ್ನ ಮೇಲೆ ನನಗೆ ಕೋಪ ಬರ್ತಿದೆ ಜಾನ್. ಆದರೆ ಇವತ್ತು ಯೋಚನೆ ಮಾಡಿ ನೋಡಿದ್ರೆ ಅವತ್ತು ಎಂಗೇಜ್ಮೆಂಟ್ ದಿನದಿಂದ ಇವತ್ತು ಛತ್ರದವರೆಗೂ ಎಲ್ಲ ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದಾಗಿ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಶಕ್ತಿ ವಿಷಯದಲ್ಲೂ ನಿನ್ನ ಆಸೆ, ಡಿಸಿಷನ್ ಅಂತ ಯಾವುದೂ ಇಲ್ಲ. ಆ ಥರ ಎಲ್ಲ ಏನೂ ಇಲ್ಲ. ನನಗೂ ಶಕ್ತಿ ಅಂದರೆ ಇಷ್ಟನೇ. ಅಫ್ಕೋರ್ಸ್ ನಿಂಗೆ ಇಷ್ಟ ಆಗಿದೆ ಜಾನ್. ಯಾವುದಕ್ಕೆ ಇಷ್ಟ ಆಗಿದೆ ಹೇಳು? ನೀನಾಗಿ ನೀನೇ ಇಷ್ಟಪಟ್ಟಿಲ್ಲ, ನಿಮ್ಮಪ್ಪಂಗೆ ಇಷ್ಟ ಆಗಿದೆ ಅಂತ ತಾನೇ ನಿಂಗೆ ಇಷ್ಟ ಆಗಿರೋದು. ಅಮ್ಮ, ಅವ್ರು ನೀನು ಓದು ಬುದ್ಧಿವಂತಿಕೆ ನೋಡಿನೇ ಅವ್ರ ಮನೆ ಸೊಸೆ ಮಾಡಕ್ಕೆ ಕುತ್ಕೊಂಡಿರೋದು. ಈ ಮದುವೆಯಿಂದ ನಿನಗೆ ಎಲ್ಲ ರೀತಿಯಿಂದ ಒಳ್ಳೇದಾಗತ್ತೆ ಮಗಳೇ. ನಾಯಕ್ ಕುಟುಂಬಕ್ಕೆ ನೀನು ಮದುವೆ ಮಾಡ್ಕೊಂಡು ಹೋಗೋದ್ರಿಂದ ನಿನ್ನ ಬದುಕು ನಿಜವಾಗಿಯೂ ಚೆನ್ನಾಗಿರುತ್ತಮ್ಮ. ಅವತ್ತು ಶಕ್ತಿನ ಫ್ಯಾಕ್ಟ್ರಿಲಿ ಹೋಗಿ ನೋಡಿದ್ರು ನೀನಾಗಿ ನೀನೇ ಡಿಸಿಷನ್ ತಗೊಂಡಿರ್ಲಿಲ್ಲ. ಆಗ್ಲೂ ನಿಮ್ಮಪ್ಪನೇ ಇದು ಸರಿ ಅಂತ ಹೇಳಿದ್ರು. ಹುಡುಗ ಒಳ್ಳೆಯವನು ಅನ್ನೋ ಮಾತ್ರಕ್ಕೆ ಅವನ ಮದುವೆ ಆಗ್ಬೇಕು ಅಂತ ಏನಿಲ್ವಲ್ಲ. ತಾನು ಓದಿಲ್ಲ ಅಂದ್ರೆ ಏನಂತೆ, ಮದುವೆ ಆಗೋ ಹೆಂಡತಿನ ಚೆನ್ನಾಗಿ ಓದಿಸ್ತೀನಿ, ಓದಕ್ಕೆ ಪ್ರೋತ್ಸಾಹ ಕೊಡ್ತೀನಿ ಅಂತ ಹೇಳಿದ್ದಾನಲ್ಲ. ಜನನಿ ವಿಚಾರದಲ್ಲಿ ನಾನು ತಗೊಂಡ ತೀರ್ಮಾನ ಸರಿಯಾಗಿ ಇದೆ. ಲೈಫಲ್ಲಿ ಒಂದು ವಿಷಯ ಹೇಳಬೇಕಾದ್ರೆ ಜನನಿಗಿದೇ ಸರಿ ಅಂತ ಅವರೇ ಫಿಕ್ಸ್ ಆಗಿಬಿಡ್ತಾರೆ. ನಿನ್ನ ಎಜುಕೇಷನಿಂದ ಹಿಡಿದು ಇವಾಗ ಈ ಶಕ್ತಿ ವಿಷಯದಲ್ಲೂ ಇದು ಹೀಗೆ ನಡೀತಾ ಇದೆ. ಜಾನ್, ನಾನು ನಿನ್ನ ಕನ್ಫ್ಯೂಸ್ ಮಾಡ್ತಿಲ್ಲ. ಇವತ್ತು ಬೆಳಗ್ಗೆ ಇಷ್ಟೆಲ್ಲ ಇನ್ಸಿಡೆಂಟ್ಸ್ ನಡೆದ ಮೇಲೆ ನನ್ನ ಜಾನ್ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಈಗ್ಲಾದ್ರೂ ಮನ್ಸು ಬಿಚ್ಚಿ ಮಾತಾಡು ಜಾನ್. ಅದ್ಯಾಕೆ ಹುಡುಗಿರು ಮನ್ಸಲ್ಲೊಂದು ಅನ್ಕೊಂತಾರೆ, ಆದ್ರೆ ಓಪನ್ ಅಪ್ ಆಗಿ ಮಾತ್ರ ಮಾತಾಡಲ್ಲ. ಅವ್ರ ಒಪಿನಿಯನ್ ಹೇಳಕ್ ಬಂದ್ರೆ ಅದ್ಯಾವುದೋ ಒಂದು ವಾಯ್ಸ್ ಅವ್ರನ್ನ ತಡೆಯುತ್ತೆ. ಆ ವಾಯ್ಸ್ ಅವ್ರದ್ದು ಅಪ್ಪಂದಾಗಿರ್ಬೋದು, ಅಣ್ಣಂದೂ ಆಗಿರ್ಬೋದು, ಅಥವಾ ತಮ್ಮಂದೂ ಆಗಿರ್ಬೋದು. ಆದ್ರೆ ತಡೆಯೋದಂತೂ ಖಂಡಿತ. ಇದನ್ನೆಲ್ಲ ಹೇಳಿದ್ರೆ ನೀನ್ ಹುಡುಗಿ ತರ ಮಾತಾಡ್ತಿಲ್ಲ, ಒಳ್ಳೆ ಗಂಡ್ಬೀರಿ ತರ ಮಾತಾಡ್ತೀಯಾ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಾನು ಹುಡುಗಿ ತರ ಮಾತಾಡ್ತೀನೋ ಇಲ್ವೋ, ಆದ್ರೆ ನಾನಾಗಿರ್ತೀನಿ, ಅದು ಇಂಪಾರ್ಟೆಂಟ್.
ನನ್ನ ಜಾನುನು ಅದೇ ಥರ ಇರಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ ಅಷ್ಟೇ. ಹೇಳು ಜಾನ್, ನಿನ್ನ ಮನಸ್ಸಲ್ಲಿ ಏನಿದೆ? ಇಲ್ಲಿ ನನ್ನ ಡಿಸಿಷನ್ ಕರೆಕ್ಟಾ ಅಥವಾ ಅಪ್ಪ ನನಗೋಸ್ಕರ ಡಿಸೈಡ್ ಮಾಡಿರೋದೇ ಕರೆಕ್ಟ್ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬೇಕಾ? ನನಗೊಂದು ಗೊತ್ತಾಗ್ತಿಲ್ಲ ಯಶ. ಆದ್ರೆ ನಾಳೆ ಬೆಳಗ್ಗೆ ಎದ್ರೆ ನನ್ನ ಮದುವೆ. ಇಂಥ ಟೈಮಲ್ಲಿ ನಾನು ಏನು ಡಿಸೈಡ್ ಮಾಡೋದಕ್ಕಾಗುತ್ತೆ?